ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ರು? ಇವತ್ತು ನಾಗರ ಪಂಚಮಿ, ನನ್ನ ಮಗನಿಗೆ ರಜೆ ಇದೆ. ನೋಡ ಇಲ್ಲಿ ಹಾಯ್ ಮಾಡ. ಸೊ ನಾವಿವಾಗ ಉಡುಪಿಗೆ ಹೊರಟಿದ್ದೇವೆ ಫ್ಯಾಮಿಲಿ ಜೊತೆ ಸೇರಿ. ನನ್ನ ಅತ್ತೆ ಕೂಡ ಇದ್ದಾರೆ ಇಲ್ಲಿ, ನೋಡಿ ಹಾಯ್ ಮಾಡಿ ನೋಡುವ. ನನ್ನ ಹಸ್ಬೆಂಡ್, ನನ್ನ ಮಗ. ಹೆಚ್ಚಾಗಿ ಏನು ಮಾಡ್ತೇವೆ ಅಂದರೆ, ರಜೆ ಇದ್ದ ದಿನನೇ ನಾವು ಎಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡೋದು. ಇವತ್ತು ಕೂಡ ಸುಮಾರು ಕೆಲಸ ಇತ್ತು, ಹಾಗೆ ನಾನು ಅಂದ್ಕೊಂಡೆ ಇವತ್ತೇ ಬೆಸ್ಟ್ ದಿನ ಹೋಗಿ ಬರುವ, ಈಗ ಅವರ ಮಗನಿಗೆ ರಜೆ ಉಂಟಲ್ವಾ ಅಂತ. ಆದರೆ ಹೊರಟಿದ್ದೇವೆ, ಎಲ್ಲಿ ನೋಡಿದರೂ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಮಾರ್ರೆ. ಎಂಥ ರೋಡಲ್ಲಿ ಗಾಡಿ ಅಂದರೆ, ನಾನು ನಿಜವಾಗ್ಲೂ ಟ್ರಾಫಿಕಲ್ಲೇ ಹೋಯ್ತು ಇವತ್ತು ದಿನ. ಎಲ್ಲಿ ಹೋದರೂ ಬೆಳ್ಮಣ್ಣಿಂದ ಹಿಡಿದು ಉಡುಪಿ ತನಕ ಎಲ್ಲ ಟ್ರಾಫಿಕ್ ಎಲ್ಲ ಕಡೆ. ನಾವು ವ್ಲಾಗನ್ನು ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ಹಿಂದೂ ಮಿತ್ರರಿಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾಗದೇವರ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಸುಖ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಹಾರೈಸ್ತೇನೆ. ಈಗ ನಾವು ಬೆಳ್ಮಣ್ಣಿಗೆ ರೀಚ್ ಆಗಿದ್ದೇವೆ. ಬೆಳ್ಮಣ್ಣಿಂದ ನಾವು ಶಿರ್ವದ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿ ನನ್ನ ಅತ್ತೆಯ ತಂಗಿ ಇದ್ದಾರೆ, ಅವರನ್ನು ನಾವು ಪಿಕ್ ಮಾಡಿದ್ವು. ಗಾಡಿಯಲ್ಲಿ ಕೂತು ಹೇಗೆ ವ್ಲಾಗ್ ಮಾಡ್ತಾರೆ ಮಾರೆ, ನನಗಂತೂ ಇದು ನಿಜವಾಗ್ಲೂ ದೊಡ್ಡ ಚಾಲೆಂಜೇ ಆಗ್ತದೆ ಗಾಡಿಯಲ್ಲಿ ಕೂತ್ಕೊಂಡು. ನೋಡಿ ಇಲ್ಲಿ ನನ್ನ ಚಿಕ್ಕಮ್ಮ ಇದ್ದಾರೆ, ನಮ್ಮ ಅತ್ತೆಯ ತಂಗಿಯವರು. ಮಗರ್ ಗೈರಾ ಕಾಲ ಮತ ಎಲ್ಲರೂ ಹೊರಗಡೆ ಬಂದಿದ್ದೇವಲ್ಲ, ಮನೆಯಲ್ಲಿ ಹಸು ಮತ್ತು ಕರು ಇದೆ ಅಲ್ಲ, ಅದನ್ನು ಟೈಮಿಗೆ ಬಂದು ಹಟ್ಟಿಯಲ್ಲಿ ಕಟ್ಟಬೇಕಲ್ಲ. ಇಲ್ಲಿ ನನ್ನ ಮಗ ಇದ್ದಾನಲ್ಲ, ಕೊಂಕಣಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅವನ ಚಿಕ್ಕಪ್ಪನಿಗೆ, ಅದನ್ನು ಹಸುವಿಗೆ ಎಂತ ತಿಂಡಿ ಹಾಕಬೇಕು ಮತ್ತು ಕರುವಿಗೆ ಎಂತ ಹಾಕಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅವನ ಚಿಕ್ಕಪ್ಪನಿಗೆ. ಮತ್ತು ನಾವು ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಸರಿ ನೋಡ್ಕೋ ಅಂತ. ಈ ಶಿರ್ವದಲ್ಲಿ ನಮ್ಗೆ ಯಾರು ಸಿಕ್ಕಿದ್ರು ಅಂದರೆ, ಇವರು ನನ್ನ ಮಾಮ ಆಯಿತಾ, ಶಿರ್ವದವರು. ಇವರು ಅಲ್ಲಿ ಸಿಕ್ಕಿದ್ರು. ನೋಡಿ ಇವರ ತಂಗಿ ಉಂಟಲ್ಲ, ಅವರಿಗೋಸ್ಕರ ಮನೆಯಿಂದ ಇದು ಸಿಹಿ ಕಡುಬು ಆಯ್ತಾ ಒಂದು ಅವರಿಗೆ ಕೊಟ್ಟಿದ್ದಾರೆ. ಎಂತಾದರೂ ಮನೆಯಲ್ಲಿ ಮಾಡಿದ್ರವರಿಗೆ ಕೊಡಲೇಬೇಕು. ಇಲ್ಲಿ ನೋಡಿ ಸ್ವಲ್ಪ ವೆಹಿಕಲ್ಸನ್ನು ನೋಡಿ ಅಂತೆ. ನೋಡಿ, ನನಗಂತೂ ನಿಜವಾಗ್ಲೂ ಇದು ಉಡುಪಿ ಸೈಡ್ ಹೋಗುವಾಗ, ಶಿರ್ವದಿಂದ ಉಡುಪಿ ಸೈಡಿಗೆ ಹೋಗುವಾಗ ಆಯಿತಾ, ನನಗೆ ತಲೆ ಹಾಳಾಗಿತ್ತು ಮಾರೆ. ನಾನಂತೂ ಅಂದ್ಕೊಂಡೆ ನಾನು ಈ ಉಡುಪಿ ತನಕ ರೀಚ್ ಆಗುವಾಗಲೇ ಮಧ್ಯಾಹ್ನ ಆಗುತ್ತೆ ಅಂತ. ನಾವು 10 ಗಂಟೆಗೆ ಹೊರಟದ್ದು, ತಲೆ ಹಾಳಾಗಿತ್ತು. ಯಾಕಂತ ಇವತ್ತೇ ಬಂದು ನಾನು ಅಂದ್ಕೊಂಡೆ ಶನಿವಾರ ಆದರೂ ಹೋಗ್ಬೋದಿತ್ತಲ್ಲ, ಶನಿವಾರ ಮಕ್ಕಳಿಗೆ ಹೇಗೂ ರಜೆ ಇರ್ತದೆ. ಆದರೂ ಉಂಟಲ್ಲ ನಿಜವಾಗ್ಲೂ ಒಂಥರ ಫನ್ ಆಯಿತು ಮಾತ್ರ. ಹೋಗುವ ಮುಂಚೆ ಗೂಗಲ್ ಮ್ಯಾಪ್ಗೆ ನಾವು ಇವತ್ತು ಉಡುಪಿಗೆ ಹೋಗುವ ಮೇನ್ ರೀಸನ್ ಏನಂತ ಹೇಳಿದ್ರೆ, ನನ್ನ ಮಗನಿಗೆ ಸ್ಕಿನ್ ಎಲರ್ಜಿ ಇದೆ. ಅದಕ್ಕೆ ನಾನು ಒಳ್ಳೆ ಡಾಕ್ಟರ್ ಅಂತ ತೋರಿಸೋಣ ಅಂತ ತುಂಬ ಸಲ ನಾನು ಡಾಕ್ಟ್ರನ್ನ ಚೇಂಜ್ ಮಾಡಿದೆ, ಯಾಕೋ ಸರಿಯೇ ಆಗೋದಿಲ್ಲ. ಇವತ್ತು ನಾನು ಬಂದಿದ್ದೇನೆ ಡಾಕ್ಟರ್ ಲೋಕೇಶ್ ರಾವ್ ಅಂತ, ಇದು ಉಡುಪಿಯಲ್ಲಿರೋದು. ಇವರು ತುಂಬ ಫೇಮಸ್, ಇದರ ಮೊದಲು ಕೂಡ ನಾನು ಬಂದಿದ್ದೇನೆ. ಆದರೆ ನನಗೆ ಸ್ವಲ್ಪ ದೂರ ಅಂತ ನಾನು ಇಲ್ಲಿ ಬರ್ತಾ ಇರಲಿಲ್ಲ. ಇನ್ನು ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಇದ್ದೇನೆ. ಈ ಡಾಕ್ಟ್ರ್ ಹತ್ರ ಮಾತಾಡ್ಲಿಕ್ಕೆ ಉಂಟಲ್ಲ, ಎಷ್ಟು ಫ್ರೆಂಡ್ಲಿ ಅಂದರೆ ತುಂಬ ಖುಷಿ ಆಯಿತು ನನಗೆ. ಯಾವಾಗಲೂ ಹೋಮ್ಲಿ ಫೀಲ್ ಆಗಬೇಕು, ಎಲ್ಲಿ ಡಾಕ್ಟ್ರ್ ಹತ್ರ ಆಗಿರ್ಬೋದು, ಎಲ್ಲಿ ಆದರೂ ಆಗಿರ್ಬೋದು. ಮತ್ತು ನನಗೆ ಕೂಡ ನಾನು ಹೇಳಿದ್ನಲ್ಲ ಹೇರ್ ಫಾಲಿಗೆ, ನಾನು ಇಲ್ಲೇ ತೋರಿಸಿದ್ದೆ ಇವತ್ತು. ನಾನು ಇಲ್ಲಿಂದ ನಾವು ಸೀದಾ ಬಂದದ್ದು ಭೀಮಾ ಜ್ಯುವೆಲ್ಲರ್ಸ್ಗೆ. ಇದು ಉಡುಪಿ ಬ್ರ್ಯಾಂಚಿಗೆ ನಾವಿವತ್ತು ವಿಸಿಟ್ ಮಾಡಿದ್ದು. ಇಲ್ಲಿ ನಾವು ಏನೆಲ್ಲ ತಗೊಂಡ್ವಿ, ನಮ್ಮ ಜೊತೆ ಯಾರೆಲ್ಲ ಇದ್ದರು, ನನ್ನ ವ್ಲಾಗನ್ನು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆಯಿತಾ.
ಇಲ್ಲಿ ಹೋದರೆ ಒಂದು ವಿಷಯ ನನಗೆ ತುಂಬ ಇಷ್ಟ ಆಗಿದ್ದು ಏನಂತ ಹೇಳಿದರೆ, ಅವರಿಗೆ ಚೆನ್ನಾಗಿ ಗೊತ್ತು ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಅದು ಕೂಡ ತಾಯಿ ಮಗುವನ್ನೆಲ್ಲ ಇಟ್ಕೊಂಡು ಬಂದರೆ ತುಂಬ ಕಷ್ಟ ಆಗತ್ತೆ ಜ್ಯುವೆಲರಿ ನೋಡಲಿಕ್ಕೆಲ್ಲ. ಅದಕ್ಕೆ ಮಕ್ಕಳು ಬಂದ ತಕ್ಷಣ ಅವರ ಕೈಯಲ್ಲಿ ಒಂದು ಬಲೂನ್ ಕೊಡ್ತಿದ್ರು. ಅದರಲ್ಲಿ ಬಲೂನಲ್ಲಿ ಭೀಮಾ ಅಂತ ಬರೆದ ಒಂದು ಬೆಲೂನು, ಅದರಲ್ಲೇ ನನ್ನ ಮಗ ಆಡ್ತಾ ಇದ್ದ. ಹಾಗೆ ನನಗೆ ಸ್ವಲ್ಪ ಈಸಿ ಆಯಿತು. ಇನ್ನು ಇನ್ನೊಂದೇನು ಹೇಳಿದರೆ, ಅವರಿಗೆ ಡ್ರಾಯಿಂಗ್ ಬುಕ್ ಮತ್ತು ಕ್ರೇಯಾನ್ಸ್ ಕೊಡುವಂಥದ್ದು ಆಗಿರ್ಬೋದು, ಅಥವಾ ಅವರಿಗೆ ಜ್ಯೂಸ್, ಅವರಿಗೆ ಅಂತಲ್ಲ ನಮಗೆ ಕೂಡ ಜ್ಯೂಸ್ ಟೀ ಅದೆಲ್ಲ ಕೊಟ್ಟರು. ಸರ್ವಿಸ್ ಅಂತೂ ಸೂಪರ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಪ್ಲಸ್ ಏನಂತ ಹೇಳಿದರೆ, ಈ ಬೆಲೂನು ಅದು ಆಡಲಿಕ್ಕೆ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಸುಮ್ಮನೆ ಆಡ್ತಾರಲ್ವ. ಇನ್ನೂ ಒಂದು ತುಂಬ ನನ್ನ ಮಗ ಉಂಟಲ್ಲ ಪೋಖ್ರಿ ಮಾಡ್ತಾ ಇದ್ದ, ಅದಕ್ಕೆ ನಾನು ಒಂದು ಚೈನ್ ತೆಗೆದು ಅವನ ಕುತ್ತಿಗೆಗೆ ಹಾಕಿದೆ. ಅದು ಅವನಿಗಂತೂ ಅಲ್ಲ, ಆದರೆ ಅವನಿಗೆ ಖುಷಿ ಪಡಿಸ್ಬೇಕಲ್ವಾ, ಅದಕ್ಕೆ ಅವನ ಕುತ್ತಿಗೆಗೆ ನಾನು ಹಾಕಿದೆ. ಇನ್ನು ಫುಲ್ ಜನ ಇದ್ದರು, ರಶ್ ಇತ್ತು. ಇದು ನಾನು ವಿಡಿಯೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ಜನ ಎಲ್ಲ ಹೋಗಿದ್ದಾರೆ. ನಾನು ಮಧ್ಯಾಹ್ನದ 2-2:30ಗೆ ತೆಗೆದದ್ದು, ಆದ್ದರಿಂದ ಸ್ವಲ್ಪ ಜನ ಹೋಗಿದ್ದಾರೆ. ಆದರೆ ನಾವು ವಿಸಿಟ್ ಮಾಡುವಾಗ ಉಂಟಲ್ಲ, ಅಲ್ಲಿ ತುಂಬ ರಶ್ ಇತ್ತು. ಇಲ್ಲೊಂದು ಇವತ್ತಿನ ಒಂದು ಲಕ್ಕಿ ಡ್ರಾ ಅಂತೆ, ಇದರಲ್ಲಿ ಒಂದು ಸಿಕ್ಕಿದ್ರೆ ಉಂಟಲ್ಲ 30,000 ಇದ್ದು ಏನೋ ವರ್ತಿದ್ದು ಒಂದು ಡೈಮಂಡ್ ಸಿಗ್ತದೆ ಅಂತ ಹೇಳಿದರು. ನೀವು ಇವತ್ತು ಎಲ್ಲರೂ ನನಗೋಸ್ಕರ ಪ್ರೇ ಮಾಡಿ ಆಯಿತಾ, ಆ ಡೈಮಂಡ್ ನನಗೆ ಸಿಕ್ಕಿದರೆ ನಿಮಗೆ ಕೂಡ ನನ್ನ ಲೆಕ್ಕದಲ್ಲಿ ಪಾರ್ಟಿ ಆಯಿತಾ. ಮತ್ತು ಇವರನ್ನು ಸರಿಯಾಗಿ ನೋಡಿ, ಇವರು ನರಸಿಂಹ ಕಾಮತ್ ಅಂತ ನಮಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟರು. ನೀವು ಕೂಡ ಭೀಮಾ ಜ್ಯುವೆಲರಿಗೆ ವಿಸಿಟ್ ಮಾಡುವಾಗ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೊಂದು ಸ್ಪೆಷಲ್ ಡಿಸ್ಕೌಂಟ್ ಕೊಡುವುದಂತೂ ಗ್ಯಾರಂಟಿ ಆಯಿತಾ. ಇನ್ನು ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡಿ ನಮ್ಮ ಅತ್ತೆ ಎಲ್ಲ ಬೇರೆ ಕಡೆ ಹೋದರು. ನಾವಿಲ್ಲಿಂದ ಮನೆಗೆ ಹೊರಟಿದ್ದೇವೆ. ಆದರೂ ಊಟ ಇನ್ನೂ ಆಗಿರಲಿಲ್ಲ. ನನಗಂತೂ ತುಂಬ ಹಸಿವಾಗ್ತಾ ಇತ್ತು. ಎಲ್ಲಿಗೆ ಹೋಗೋಣ ಅಂತ ಅನಿಸುವಷ್ಟರಲ್ಲಿ ನಾವಿವಾಗ ಬಂದಿದ್ದೇವೆ ಹೋಟೆಲ್ ಉಜಾಲ. ಇದು ಬೆಳ್ಮಣ್ಣೆಯಲ್ಲಿ ಆಯಿತಾ. ನಾವು ಉಡುಪಿಯಿಂದ ಸೀದಾ ಬಂದೆವು, ಅಲ್ಲಿ ಎಲ್ಲೂ ಹೋಗಲಿಲ್ಲ. ಸೊ ಬೆಳ್ಮಣ್ಣಲ್ಲಿ ಹೋಟೆಲ್ ಉಜಾಲಕ್ಕೆ ಇಲ್ಲಿಗೆ ಬಂದಿದ್ವಿ. ಯಾಕಂದರೆ ನಾವು ಆಲ್ಮೋಸ್ಟ್ ಅಲ್ಲಿ ಜ್ಯುವೆಲರಿ ಪರ್ಚೇಸ್ ಮಾಡಿ ಎಲ್ಲ ಬರುವಾಗ ಲೇಟ್ ಆಗಿತ್ತು. ಇನ್ನು ನಾವು ಬರುವಾಗ 3:15 ಎಲ್ಲ ಹೋಟೆಲ್ಗಳು ಎಲ್ಲ ಬಂದಾಗಿತ್ತು. ಆದರೆ ಇದೋ ಒಂದು ಪ್ಲೇಸ್ ನಮಗೆ ಒಳ್ಳೆ ಫುಡ್ ಕೂಡ ಸಿಕ್ಕಿತ್ತು. ಯಾಕಂದರೆ ನಾವು ತುಂಬ ಲೇಟ್ ಆಗಿದ್ವಲ್ಲ, 3:30-4 ಗಂಟೆಗೆ ಯಾವ ಹೋಟೆಲ್ ಓಪನ್ ಇರ್ತದೆ. ಸೊ ನಾನು ಒಟ್ಟಿಗೆ ಆರ್ಡ್ರೇ ಮಾಡಿದೆ. ಇಲ್ಲಿ ಚಿಕನ್ ಮ್ಯಾಂಚೋ ಸೂಪು, ಫ್ರೈಡ್ ರೈಸ್, ಮತ್ತು ನನ್ನ ಮಗನಿಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳಿದ್ದೆ. ಇದು ಚಿಕನ್ ತವಾ ಫ್ರೈ ಇಷ್ಟನ್ನೇ ನಾನು ಆರ್ಡ್ರ್ ಮಾಡಿದ್ದೆ, ಯಾಕಂದರೆ ಲೇಟ್ ಆಗಿತ್ತಲ್ವಾ. ಸೊ ಅದಕ್ಕಾಗಿ ಜಾಸ್ತಿ ಆರ್ಡ್ರ್ ಮಾಡಿದರೆ ಇನ್ನು 4 ಗಂಟೆ ಆಗಿತ್ತು. ಇನ್ನು 4 ಗಂಟೆಗೆ ಊಟ ಮಾಡಿ ಎಂತ ಅಂತ ಹೇಳಿ ಇಷ್ಟೇ ಊಟ ಮಾಡಿದ್ವಿ. ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಸಾಕಾಗಿತ್ತು. ಯಾಕಂದರೆ ಮನೆಯಿಂದ ಉಡುಪಿಯಿಂದ ವಾಪಸ್ ಮನೆಗೆ ಅಂತ ನಿಜವಾಗ್ಲೂ, ಮತ್ತು ಈ ಟ್ರಾಫಿಕ್ ಇತ್ತಲ್ವಾ, ನನಗಂತೂ ನಿಜವಾಗ್ಲೂ ಸಾಕಾಗಿದೆ. ಓಕೆ, ಇಲ್ಲಿಗೆ ನನ್ನ ವ್ಲಾಗನ್ನು ನಾನು ಎಂಡ್ ಮಾಡ್ತೇನೆ. ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗುವ. ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.